ಮುಳಬಾಗಿಲು ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ನಮ್ಮ ಜಮನಹಳ್ಳಿ ಕೃಷ್ಣಪ್ಪ ಅವರು ಮತ್ತು ನಮ್ಮ ಸಹೋದ್ಯೋಗಿಯಾದ ಸಂಗೊಳ್ಳಿ ವೆಂಕಟೇಶ್ ಅವರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ಅಪ್ಪಾಜ್ ಅವರು ಮತ್ತು ಹಾಲಿ ಜಿಲ್ಲಾ ಉಪಾಧ್ಯಕ್ಷರು ಕೆ ಪ್ರಕಾಶ್ ಅವರು ಮತ್ತು ನಮ್ಮ BK ರಾಜು ಅವರು ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ನನ್ನನ್ನು ಮುಳಬಾಗಿಲು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀರಾ. ಇದು ನನಗೆ ಬಂದಿರೋ ಒಂದು ಅಧಿಕಾರ ಅಂತ ಭಾವಿಸಲ್ಲ, ನಾನು ಇದೊಂದು ಜವಾಬ್ದಾರಿ ಅಂತ ಭಾವಿಸುತ್ತೇನೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 23 ಜನ ಸದಸ್ಯರಿದ್ದಾರೆ. ಎಲ್ಲ ಸದಸ್ಯರನ್ನು ನಾನು ಒಟ್ಟಾಗಿ ವಿಶ್ವಾಸಕ್ಕೆ ತಗೊಳ್ತೇನೆ. ಎಲೆಕ್ಷನ್ ಟೈಮಲ್ಲಿ ಗುಂಪುಗಾರಿಕೆ ಆದಿದ್ದು ಅದು ಸಹಜ, ಅದು ಬಟ್ ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಂಘವನ್ನು ಒಳ್ಳೆ ನಮ್ಮ ಸಹೋದ್ಯೋಗಿ ಮಿತ್ರರ ಸಹಕಾರದಿಂದ ಒಳ್ಳೆ ಮಟ್ಟಕ್ಕೆ ಕೊಂಡೊಯ್ತೇನೆ. ಮತ್ತು ಪತ್ರಕರ್ತರ ಭವನ ಸೇರಿದಂತೆ ನಮ್ಮ ಎಲ್ಲ ಸದಸ್ಯರು ಪತ್ರಿಕಾ ಮಿತ್ರರಿಗೂ ಸರ್ಕಾರದಿಂದ ಸಿಗುವ ಒಂದು ಉಚಿತ ನಿವೇಶನ ಕೂಡ ಕೊಡಿಸಲು ನಾನು ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ನೀವೆಲ್ಲರೂ ನನಗೆ ಸಹಕಾರ ನೀಡಬೇಕು. ಮತ್ತು ಈ ಒಂದು ಚುನಾವಣೆಯನ್ನು ಇಡೀ ರಾಜ್ಯದಲ್ಲೇ ದೇವಮೂಲೆಯಲ್ಲಿರುವ ಮುಳಬಾಗಿಲಿಗೆ ಬಂದು ನಮ್ಮ ತುಂಬ ಸ್ಟ್ರಿಕ್ಟು ಎಲೆಕ್ಷನ್ ಆಫೀಸರ್ ಅಂತ ಅನಿಸ್ಕೊಂಡಿರುವ ನಮ್ಮ ಅನಂತರಾಮ್ ಸರ್ ಅವರು ಮತ್ತು ಮಾಮಿ ಅವರು ಗಂಗಾಧರ್ ಅವರು ಬಂದು ಇಲ್ಲಿ ತುಂಬ ಯಾವುದೇ ಅಡೆತಡೆಗಳು, ಯಾವುದೇ ಗಲಾಟೆ ಗದ್ದಲಕ್ಕೆ ಅವಕಾಶ ನೀಡದೆ ಸುಸೂತ್ರವಾಗಿ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರೋದಕ್ಕೆ ನಮ್ಮ ಅನಂತರಾಮ್ ಸರ್ ಮತ್ತು ಅವರ ಇದಕ್ಕೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಇತ್ತೀಚೆಗಷ್ಟೇ ನಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಒಂದು ಇದರಿಂದ ನಾವು ಎಲೆಕ್ಷನಲ್ಲಿ ಗೆಲ್ಲಿಸಿದ್ದೇವೆ. ರಾಜ್ಯದಲ್ಲಿ ನಮ್ಮ ಇಡೀ ಮುಳಬಾಗಿಲು ಸೇರಿದಂತೆ ಇಡೀ ಜಿಲ್ಲೆಯ ಪರವಾಗಿ ರಾಜ್ಯ ಸಂಘದಲ್ಲಿ ಧ್ವನಿ ಎತ್ತುತ್ತಾರೆ ನಮ್ಮ ಮುರಾಸರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವ್ರಿಗೆ ನಾನು ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಮೊನ್ನೆ ನಡೆದ ಚುನಾವಣೆಯಲ್ಲಿ, ಜಿಲ್ಲಾ ಸಂಘದ ಚುನಾವಣೆಯಲ್ಲಿ ನಮ್ಮ ಚಂದ್ರಶೇಖರ್ ಸರ್ ಅವ್ರನ್ನ ಮತ್ತು ಅವ್ರ ತಂಡವನ್ನು ಸಿಂಡಿಕೇಟ್ನ ಗೆಲ್ಲಿಸಲೇಬೇಕಂತ ಹೇಳ್ಬಿಟ್ಟು ನಾವು ಮುಳಬಾಗಿಲಲ್ಲಿ ನಾವು ಅವರಿಗೆ ಅತ್ಯಧಿಕ ಮತಗಳನ್ನು ಕೊಡಿಸಿ ನಾವು ಎಲ್ಲ ನಮ್ಮ JK ಅವರು ಮತ್ತು ನಮ್ಮ ಸಂಗೊಳ್ಳಿ ಅವರು, ನಮ್ಮ ಪ್ರಕಾಶ್ ಅಪ್ಪಾಜಿ ಕೂಡ ನಾವೆಲ್ಲ ತುಂಬ ಮೀಟಿಂಗ್ ಮಾಡಿ ತುಂಬ ಸೀರಿಯಸ್ ಆಗಿ ತಗೊಂಡು ನಮ್ಮ ಸಿಂಡಿಕೇಟ್ ಗೆಲ್ಲಿಸಲೇಬೇಕಂತ ಹೇಳ್ಬಿಟ್ಟು ನಾವು ಒಂದು ಶಪಥ ಮಾಡಿದ್ದೀವಿ. ಅದು ನೆರವೇರಿದೆ. ಅದು ನಮಗೆ ಫಸ್ಟು ಜಯ. ಅದು ರಾಜ್ಯ ಸಮಿತಿ ಮುರಾಸ್ ಸರ್ ಆಗಿರೋದು ಫಸ್ಟ್ ಜಯ. 2ನೇ ಜಯ ನಮಗೆ ಚಂದ್ರು ಸರ್ ಜಿಲ್ಲಾಧ್ಯಕ್ಷ ಆಗಿರೋದು. ಈಗ ಮುಳಬಾಗಿಲು 3ನೇ ಜಯ. ಇದೇ ರೀತಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸೌಹಾರ್ದತೆಯಿಂದ ಈ ಥರ ಚುನಾವಣೆ ನಡೆದು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಕೋರುತ್ತಾ, ನನ್ನ ಒಂದು ಆಯ್ಕೆಗೆ ಮತ್ತು ನಮ್ಮ ಇಡೀ ತಂಡದ ಒಂದು ಚುನಾವಣೆ ಆಯ್ಕೆಗೆ ಸಹಕರಿಸಿದ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.